ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಬಂದು ಒಂದು ಫುಲ್ ಆಫ್ ಮೀಲ್ಸ್ ಅಂತಲೇ ಹೇಳ್ಬೋದು. ಬಿಸಿ ಬಿಸಿ ರಾಗಿ ಮುದ್ದೆ, ಅದ್ರ ಜೊತೆಗೆ ನುಗ್ಗೆ ಸೊಪ್ಪಿನಿಂದ ಮಾಡಿರುವ ಉಪ್ಪು ಸಾಂಬಾರು, ಹಾಗೆ ಪಲ್ಯ, ಇಷ್ಟನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಹೆಸರು ಕಾಳು ಹಾಗೆಯೇ ಬೇಳೆ ಎರಡನ್ನೂ ತೊಗೊಂಡಿದ್ದೀನಿ. ಇದೆರಡು ಮಿಕ್ಸ್ ಮಾಡಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೆನೆಸಬೇಕು ಅನ್ನೋದು ಯಾವುದೂ ಇಲ್ಲ. ನೀಟಾಗಿ ಇದನ್ನು ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ನೀರನ್ನ ಬಿಸಿಗಿಟ್ಟಿದ್ದೀನಿ. ಈ ಬಿಸಿಯಾದಂಥ ನೀರಿಗೆ ಇವಾಗ ತೊಳೆದಿಟ್ಟಿರುವಂಥ ಕಾಳುಗಳನ್ನ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ, ಅಂದರೆ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಿಸಬಾರ್ದು. ಯಾಕಂದರೆ ಇದು ತುಂಬ ಮೆತ್ತೆ ಆಗಿಬಿಡುತ್ತೆ. ನಾವು ಪಲ್ಯನೂ ಸಹ ಮಾಡಬೇಕಾಗಿರೋದ್ರಿಂದ ಇದು ಈಗ ಓಪನ್ ಇಟ್ಟೆ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ನಾನು ಇದ್ರ ಜೊತೆಗೆ ಇವಾಗ ಖಾರಕ್ಕೆ ಬೇಕಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು 6 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಇದ್ರದ್ದು ತೊಟ್ಟನ್ನು ತೆಗೆದಿಲ್ಲ, ಅದರಲ್ಲೇ ಖಾರ ಇರುತ್ತೆ. ನಾನು ಅದಕ್ಕೋಸ್ಕರ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಇದು ಟೊಮೆಟೊ ಹಣ್ಣನ್ನು ಬಳಸ್ಕೊಳ್ತಾ ಇದ್ದೀನಿ. 3 ಚಿಕ್ಕ ಸೈಜ್ ಟೊಮೆಟೊನ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಬೇಯೋದಕ್ಕೆ ಇಡ್ತೀನಿ. ಇದನ್ನು ಒಂದು 95% ನಾವು ಬೇಯಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಬೇಯಿಸೋದಕ್ಕೆ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ವಿ ಅಲ್ವಾ, ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ ನಾನು ನುಗ್ಗೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನು ಸೇರಿಸಿ ನಾವು ಉಪ್ಪು ಸಾಂಬಾರು ಅಂದರೆ ಒನ್ ಟೈಮು ಮಾಡೋದ್ರಿಂದ ನಾನಿಲ್ಲಿ ನೀರನ್ನು ಜಾಸ್ತಿ ಬಳಸ್ತಾ ಇಲ್ಲ. ನುಗ್ಗೆ ಸೊಪ್ಪನ್ನು ಹಾಕಿ ಇದಕ್ಕೆ ಉಪ್ಪನ್ನು ಸೇರಿಸಿ ಇದನ್ನು ಒಂದು ತುಂಬ ಬೇಯಿಸ್ಬೇಕಂತ ಏನಿಲ್ಲ. ಇವಾಗ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕೋಬೇಕು. ಒಂದು 10 ಎಸಳು ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಹಾಗೆ ನಾವು ಬೇಯಿಸಿ ಇಟ್ಟಿರುವಂತಹ ಟೊಮೆಟೊ ಹಾಗೆ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಸೇರಿಸಿ ನುಣ್ಣಗೆ ಇದನ್ನು ನಾವು ರುಬ್ಕೋಬೇಕು. ಇದಕ್ಕೆ ಬೇರೆ ನೀರನ್ನು ಯೂಸ್ ಮಾಡ್ಕೋಬಾರ್ದು. ನಾವು ಸೊಪ್ಪು ಎಲ್ಲ ಬೇಯಿಸಿರ್ತೀವಿ, ಕಾಳು ಬೇಯಿಸಿರ್ತೀವಲ್ಲ, ಆವಾಗ ಅದೇ ನೀರನ್ನು ಸ್ವಲ್ಪ ತೆಗೆದು ಇದಕ್ಕೆ ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೋಬೇಕು. ಇದನ್ನು ರುಬ್ಬಿರುವಂಥದ್ದನ್ನು ನಾವಿವಾಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಈ ಪಾತ್ರೆಗೆ ಶಿಫ್ಟ್ ಮಾಡಿ ನಾವು ಬೇಯಿಸಿಟ್ಟಿರುವಂತಹ ನೀರನ್ನು ಮಿಕ್ಸಿ ಜಾರೆಲ್ಲ ಹಾಕಿ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನೇ ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ಒನ್ ಟೈಮ್ ಮಾಡೋದ್ರಿಂದ ನಾನು ಆಗಲೇ ಹೇಳಿದೆ, ನೀರನ್ನು ಜಾಸ್ತಿ ಬಳಸ್ತಿಲ್ಲ. ನಮ್ಗೆ ಎಷ್ಟು ಬೇಕು ಒಂದು ಟೈಮಿಗೆ ಅಷ್ಟನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರಲ್ಲಿ ಬೇಯಿಸಿಟ್ಟಿರುವಂಥ ನೀರನ್ನೇ ಬಳಸ್ಕೊಂಡು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇದಕ್ಕೆ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಬೇಕಿದ್ದರೆ ಉಪ್ಪು ಬೇಕಿದ್ದರೆ ಸೇರಿಸ್ಕೋಬೋದು. ಖಾರ ಅಂದರೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಇದಕ್ಕೆ ಖಾರ ಬೇಕು ಅಂತ ಅನಿಸಲ್ಲ. ಉಪ್ಪು ಸ್ವಲ್ಪ ಬೇಕಾಗುತ್ತೆ, ಆವಾಗ ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪನ್ನು ಸೇರಿಸಿ ಒಂದು ಕುದಿ ಚೆನ್ನಾಗಿ ಇದನ್ನು ಬೇಯಿಸಿದ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ನೀವು ಈ ಸಾಂಬಾರನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಉಪ್ಪು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತಲ್ವ. ಈ ರೀತಿಯೂ ಒಮ್ಮೆ ಟ್ರೈ ಮಾಡಿ ನೋಡಿ. ಇದ್ರ ಪರಿಮಳ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರಂತೂ ರೆಡಿ ಆಗೋಯ್ತು ನೋಡಿ. ಸಾಂಬಾರು ಎಷ್ಟು ಚೆನ್ನಾಗಿ ತೆಳು ಇದ್ರೇ ಚೆಂದ. ಇವಾಗ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಒಂದು ಪ್ಯಾನ್ನ ಇಟ್ಟು ಸ್ವಲ್ಪ ಆಯಿಲ್ ಹಾಕಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿ, ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡು ನಾವು ಬೇಯಿಸಿ ಇಟ್ಟಿರುವಂತಹ ನುಗ್ಗೆ ಸೊಪ್ಪು ಮತ್ತು ಕಾಳು ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೋಬೇಕು. ನೀವು ಇದಕ್ಕೆ ನಿಂಬೆಹಣ್ಣು ಸಹ ಸೇರಿಸ್ಕೋಬೋದು. ನಾನು ನಿಂಬೆಹಣ್ಣು ಸೇರಿಸ್ತಿಲ್ಲ. ಈಗ ತೆಂಗಿನಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೊಪ್ಪಿನ ಪಲ್ಯನೂ ಸಹ ರೆಡಿ ಆಯಿತು. ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದಲ್ವ ಆರೋಗ್ಯಕ್ಕೆ. ಇವಾಗ ಮುದ್ದೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಪಾತ್ರೆನೂ ಸಹ ಇಟ್ಟು ಅದಕ್ಕೆ ನಾನಿಲ್ಲಿ 2 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಅದು ಚೆನ್ನಾಗಿ ಈ ಥರ ಬಬಲ್ಸ್ ಬರಬೇಕು. ಆ ಟೈಮಲ್ಲಿ 2 ಚಿಟಿಕೆ ಆಗೋಷ್ಟು ನಾನು ಇಲ್ಲಿ ರಾಗಿ ಹಿಟ್ಟನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು 2 ಲೋಟ ನೀರು ಹಾಕಿರೋದ್ರಿಂದ 1.5 ಲೋಟ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಈ ಹಂತದಲ್ಲಿ ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಮುದ್ದೆ ಬರುತ್ತೆ. ಇವಾಗ 2 ನಿಮಿಷ ಆದ ನಂತರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕೈ ಬಿಡದೇ ಇರೋ ರೀತಿ ನೀವಿಲ್ಲಿ ಮುದ್ದೆ ಮಾಡೋ ಕೋಲು ಇರುತ್ತಲ್ವ, ಅದರಲ್ಲೂ ಸಹ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆ ಗಂಟು ಇಲ್ದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮುದ್ದೆ ಸೂಪರಾಗಿ ಬರುತ್ತೆ. ಮೆಜರ್ಮೆಂಟ್ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ
ಏನೋ ಗಂಟಾಗೋದು ಏನೂ ಭಯನೇ ಇರಲ್ಲ. ಮುದ್ದೆ ಅಂತೂ ಸೂಪರ್. ನಮ್ಮ ಹಿಂದೆ ಈ ರೀತಿ ಮುದ್ದೆ ಉಪ್ಪು ಸಾಂಬಾರು ಅಂದರೆ ಜಾಸ್ತಿ ಕಾಳುಗಳು ಸೊಪ್ಪುಗಳನ್ನ ಯೂಸ್ ಮಾಡ್ತಾಯಿದ್ರು. ಅದಕ್ಕೆ ಅವರಿಗೆ ಆರೋಗ್ಯ ಹಾಗೆ ಶಕ್ತಿ ಸಹ ಇದೆ. ಈಗಲೂ ಸಹ ಅವರು ಎಷ್ಟು ಚೆನ್ನಾಗಿ ಒಂದು ಪೇಪರ್ ಓದಿ ಅಂದರೆ ಸಹ ಎಷ್ಟು ನೀಟಾಗಿ ಓದ್ತಾರೆ. ಆದರೂ ಎಷ್ಟೊಂದು ಕೆಲಸ ಸಹ ಮಾಡ್ತಾರೆ ಅಲ್ವಾ. ನಾವು ಈಗಿನ ಫುಡ್ ಅಂತೂ ಅವ್ರು ಇಷ್ಟನೇ ಪಡಲ್ಲ. ನಾವು ತಿನ್ನೋವಂಥ ಈ ಬರ್ಗರ್, ಪಿಜ್ಜಾ, ಪುಲಾವು ಈ ರೀತಿ ಅಡುಗೆ ಅಂತಂದರೆ ಅವ್ರಿಗೆ ಇಷ್ಟನೇ ಆಗಲ್ಲ. ಅವ್ರೇನಿದ್ರು ನಿಮ್ಗೆ ಏನು ಬೇಕು ಅಂತ ಹೇಳಿದ್ರೆ ಮುದ್ದೆ ಮಾಡಿಕೊಟ್ಬಿಡಿ ಅಂತ ಹೇಳ್ತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಈ ರೀತಿ ಸಾಂಬಾರಿಗೆ ಕೈನ ಅಜ್ಜಿ ಒಂದು ಸಣ್ಣ ಬೌಲ್ನ ಅಂದರೆ ಉಂಡೆನ ತಗೊಂಡು ಈ ರೀತಿ ತಿಂತಾಯಿದ್ರೆ ಸ್ವರ್ಗನೇ ಅಂತ ಹೇಳ್ಬೋದು. ಈ ರೀತಿ ಆರೋಗ್ಯಕರವಾದಂಥ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಸಿಗೋಣ ಹೊಸ ರೆಸಿಪಿ ಜೊತೆ. ಹಾಗೆ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.